ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ನಿಫ್ಟಿ ಚಾರ್ಟನ್ನು ನೋಡೋಣ. ಇವತ್ತು 20ನೇ ತಾರೀಕು. ಇವತ್ತು ಮಾರ್ಕೆಟ್ 17ನೇ ತಾರೀಕಿಗೆ ಕ್ಲೋಸ್ ಆಗಿತ್ತು. ಇವತ್ತು 20ನೇ ತಾರೀಕಿಗೆ ಮತ್ತೆ ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಇವತ್ತು ಮಾರ್ಕೆಟ್ನಲ್ಲಿ ಹೊಸ ಲೆವೆಲ್ಸ್ಗಳನ್ನು ನಾನು ಹಾಕಿದ್ದೀನಿ. ಸದ್ಯಕ್ಕೆ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಈಗ ಇದು ಮಾರ್ಕೆಟ್ ಕ್ಲೋಸಿಂಗ್ ಆಗಿರುವಂಥ ಜಾಗ. ಇದು 24,553. ನೆಕ್ಸ್ಟ್ ಇಲ್ಲಿ ಒಂದು ಲೆವೆಲ್ ಇದೆ 24,492. ಹಾಗೆಯೇ ನೆಕ್ಸ್ಟ್ ಲೆವೆಲ್ಲು 24,577. ನೆಕ್ಸ್ಟ್ ಲೆವೆಲ್ಲು 24,659. ಇಲ್ಲೆಲ್ಲ ಒಂದು ಹಾರಿಜಾಂಟಲ್ ಲೈನನ್ನು ಈ ಥರ ಬೇಕಾದರೆ ನೀವು ಹಾಕ್ಕೊಳ್ಬೋದು. ಈ ಥರ ಹಾಕಿದರೆ ನಿಮಗೆ ಇಲ್ಲಿ ಲೆವೆಲ್ಸ್ಗಳು ಕಾಣುತ್ತೆ. ಬಟ್ ನಾನು ಲೆವೆಲ್ಸ್ಗಳನ್ನ ಹೈಡ್ ಮಾಡಿದ್ದೀನಿ, ಹಾಗೆಯೇ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು ಇಲ್ಲೊಂದು ಲೆವೆಲ್ ಇದೆ 24,208, 24,130, 24,038. ಓಕೆ, ಈಗ ಈ ಲೆವೆಲ್ಸ್ಗಳಲ್ಲಿ ಇವತ್ತು ಮಾರ್ಕೆಟ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ನೋಡೋಣ. ಜಸ್ಟ್ ಅಬ್ಸರ್ವೇಷನ್ ಮಾಡಿ. ಎಜುಕೇಷನ್ ಪರ್ಪಸ್ ಈ ವಿಡಿಯೋನ ಹಾಕ್ತಾ ಇರೋದು ನಾನು. ಹಾಗಾಗಿ ಅಬ್ಸರ್ವೇಷನ್ ಮಾಡಿ. ನಿಫ್ಟಿ ಈ ಜಾಗದಲ್ಲಿ ಯಾವ್ಯಾವ ರೀತಿ ರಿಯಾಕ್ಟ್ ಆಗುತ್ತೆ. ಇದ್ರ ಜೊತೆಗೆ ಮಾರ್ಕೆಟ್ ಲೋ ಮಾಡಿರೋ ಪ್ಲೇಸ್ ಇದು 24,097, ಮತ್ತು ಮಾರ್ಕೆಟ್ ಹೈ ಮಾಡಿರುವಂಥ ಪ್ಲೇಸ್ 24,403. 5 ಮಿನಿಟ್ಸ್ ಕ್ಯಾಂಡಲಲ್ಲಿ ಚಾರ್ಟ್ ಇದೆ ನೋಡಿ. ಇಲ್ಲಿಂದ ಇಲ್ಲಿಗೆ ನಿಮಗೆ ಕಾಣಿಸ್ತಾ ಇದೆ ಮಾರ್ಕೆಟ್ ಹೈ ಲೋ. ಓಕೆ, ಈಗ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆದರೆ ತುಂಬ ಜನ ಏನು ತಿಳ್ಕೊಳ್ತಾರೆ, ಮಾರ್ಕೆಟು ಇಲ್ಲಿಂದ ಮೇಲಕ್ಕೆ ಹೋಗ್ತದೆ ಅಂತ. ಆದರೆ ಇಲ್ಲೊಂದು ರೆಸಿಸ್ಟೆನ್ಸನ್ನು ನಾನು ಮಾರ್ಕ್ ಮಾಡಿದ್ದೀನಿ. ನೋಡೋಣ, ಮಾರ್ಕೆಟು ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಅಪ್ ಆದರೆ ಈ ಜಾಗದಲ್ಲಿ ಏನು ಮಾಡುತ್ತೆ. ಇಲ್ಲಿಂದ ರಿಜೆಕ್ಷನ್ ಬರುತ್ತಾ ಅಥವಾ ಇಲ್ಲಿಂದ ಮೇಲಕ್ಕೆ ಹೋಗಿ ಕೆಳಗಡೆ ಬಂದು ಸಪೋರ್ಟ್ ತಗೊಳುತ್ತಾ ಅನ್ನೋದನ್ನು ಅಬ್ಸರ್ವ್ ಮಾಡೋಣ. ನೆಕ್ಸ್ಟು ಒಂದು ವೇಳೆ ಮಾರ್ಕೆಟು ಇದ್ರ ಮೇಲೆ ಇಲ್ಲೂ ಓಪನ್ ಆದರೆ, ಈ ಜಾಗದಲ್ಲಿ ಓಪನ್ ಆದರೆ, ಇಲ್ಲಿಂದ ಮೇಲಕ್ಕೆ ಹೋಗಿ ಈ ಲೈನ್ ದಾಟುತ್ತಾ, ಅದು ದಾಟಿದರೆ ನೆಕ್ಸ್ಟ್ ಈ ಲೈನ್ ಸಪೋರ್ಟ್ ಆಗುತ್ತಾ, ಇಲ್ಲಿ ಸಪೋರ್ಟ್ ಆಗುತ್ತಾ, ಇದನ್ನೆಲ್ಲ ಇವತ್ತು ಮಾರ್ಕೆಟ್ ಆದಮೇಲೆ ಅಬ್ಸರ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಇಲ್ಲಿ ಮಾರ್ಕೆಟು 0 ಲೆವೆಲ್ ಇದೆ. ಇಲ್ಲಿಂದ ಇಲ್ಲಿಗೆ ಮಾರ್ಕೆಟ್ ಬರುತ್ತಾ ಅಥವಾ ಗ್ಯಾಪ್ ಡೌನ್ ಇಲ್ಲಿ ಓಪನ್ ಆದರೆ ಇಲ್ಲಿಂದ ಇಲ್ಲಿಗೆ ಹೋಗಿ ಬರುತ್ತಾ. ಈ ಲೆವೆಲ್ಸ್ಗಳನ್ನ ಜಸ್ಟ್ ಹಾಕಿಟ್ಕೊಳ್ಳಿ, ಅಬ್ಸರ್ವೇಷನ್ ಮಾಡಿ. ಯಾರಾದರೂ 2-3 ಕಡೆ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ಗಳನ್ನ ತಗೊಂಡು ಆದರೂ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅಂಥವ್ರಿಗೆ ಖಂಡಿತ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಈ ರೇಂಜ್ಗಳನ್ನ ನೋಡಿ ನೀವು ಏನಾದರೂ ಹೊಸದಾಗಿ ಕಲಿಬೋದು. ನಿಮಗೆ ಬೇರೆ ಕಡೆ ಏನಾದರೂ ಕಲ್ತಿದ್ದು ಸಮಸ್ಯೆಯಲ್ಲಿದ್ದರೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಯಾರು ಕೂಡ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯದೇ ಇದ್ದರೆ ಅವ್ರಿಗೆ ಈ ವಿಡಿಯೋದಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಯಾರಾದರೂ ಕಲ್ತಿದ್ರೆ ಅವರಿಗೆ ಈ ರೇಂಜಲ್ಲಿ ಮಾರ್ಕೆಟ್ ಏನು ಮಾಡುತ್ತೆ ಅನ್ನೋದು ಸ್ವಲ್ಪ ಅರ್ಥ ಆಗ್ಬೋದು. ಓಕೆ, ಮಾರ್ಕೆಟ್ ಆದಮೇಲೆ ಮತ್ತೆ ಈ ವಿಡಿಯೋವನ್ನು ಈ ಒಂದು ಚಾರ್ಟನ್ನು ಅಬ್ಸರ್ವ್ ಮಾಡೋಣ. ವಿಡಿಯೋವನ್ನು ನೋಡೋದಕ್ಕೆ ಧನ್ಯವಾದಗಳು.